ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಮಟರ್ ಕುರ್ಮ ನಾನು ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಪನ್ನೀರು ತುಂಬ ಇಷ್ಟಪಟ್ಟು ತಿನ್ನೋ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಮಕ್ಳುಗಳೇ ಆಗಿರ್ಬೋದು, ನಾವೆಲ್ಲನ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತೀವಿ. ಅದೇ ರೀತಿ ಬಟಾಣಿ ಇವಾಗ ಸೀಸನ್ ಆಗಿರೋದ್ರಿಂದ ಬಟಾಣಿ ಸೀಸನಲ್ಲಿ ನಮಗೆ ಕಡಿಮೆ ಬೆಲೆಗೆಲ್ಲನ ಬಟಾಣಿ ಸಿಗೋದ್ರಿಂದ ಎರಡನ್ನು ಸೇರಿಸ್ಬಿಟ್ಟು ನಾನಿವತ್ತು ಪನ್ನೀರ್ ಮಟರ್ ಕುರ್ಮನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋದ್ರಂತೂ ಖಾಲಿ ಮಾಡ್ಕೊಂಬರ್ತಾರೆ ನೋಡಿ. ಹಾಗೆ ಪನ್ನೀರು ಜೊತೆಗೆ ನಾನು ಪೂರಿ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಮಟರ್ ಕುರ್ಮ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಪೂರಿ ನಾನು ಮಾಡಿದ್ದೀನಿ ನೋಡಿ, ಇಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳೋದಕ್ಕೆ 1-2 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಅರ್ಧ ಗಂಟೆ ಒಳಗಡೆ ರೆಡಿ ಮಾಡ್ಕೊಬೋದು. ಈಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ 3-4 ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಜನ ಇದ್ದರೆ ಕಡಿಮೆನೇ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು 6-7 ಜನಕ್ಕೆ ಆಗೋವಷ್ಟು ತಿಂಡಿನ ರೆಡಿ ಮಾಡೋದಕ್ಕೆ ಇಷ್ಟು ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದೇ ಒಂದು ಟೊಮೊಟೊ ಹಾಕಿರೋದು, ಏನಕ್ಕೆ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಒಗ್ಗರಣೆಯಲ್ಲಿ ಹಾಕಿರೋವಂಥ ಈರುಳ್ಳಿ ಟೊಮೊಟೊ ಎಲ್ಲ ಅರ್ಧ ಬೆಂದಾದಮೇಲೆ ನಾನು ಒಂದು 2 ಸೌಟ್ ಆಗೋವಷ್ಟು ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಮಸಾಲೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಗ ಮಾಡ್ಕೊಬೇಕು ಅಂದರು, ಟೇಸ್ಟಿಯಾಗಿರಬೇಕು ಅಂದರೆ ಈ ಒಗ್ಗರಣೆನ ಎತ್ಬಿಟ್ಟು ಯಾವಾಗಲೂ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ಇಲ್ಲಿ ತರಕಾರಿ ಹಾಕ್ಕೊತಾ ಇದ್ದೀನಿ. ನವಿಲುಕೋಸು, ಕ್ಯಾರೆಟು, ಬಟಾಣಿ ಮತ್ತು ನೆಲ್ಲಿಕಾಯಿ ನೋಡಿ. ಒಂದು ನೆಲ್ಲಿಕಾಯಿ ದೊಡ್ಡದು ಒಂದು 100 ಗ್ರಾಮ್ ಇತ್ತು, ಅಷ್ಟು ನೆಲ್ಲಿಕಾಯಿ ಒಂದು ತೊಗೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ಮು, ಅರಿಶಿನ ಕಲರು ಮತ್ತು ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ಹಾಕಿರೋದ್ರಿಂದ ನಾನು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ನೆಲ್ಲಿಕಾಯಿ ಹಾಕ್ಬಿಟ್ಟು ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಸಾಂಬಾರಿಗೆ ಆಗಿರ್ಬೋದು ಮತ್ತು ಈ ಪಲ್ಯಗಳೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ನಾನು ನೆಲ್ಲಿಕಾಯಿ ಯೂಸ್ ಮಾಡೋದೇ ಇಲ್ಲ. ನೀವು ಟೊಮೊಟೊ ಇಲ್ದಾಗೆಲ್ಲ ನಾನು ನೋಡೋಣ ಅಂತ ಅಂದ್ಬಿಟ್ಟು ಒಂದು ಹಾಕಿದ್ವಿ, ತುಂಬಾ ಚೆನ್ನಾಗಿತ್ತು. ಮತ್ತು ನೆಲ್ಲಿಕಾಯಿ ಹಾಕಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ಹುಳಿ, ಉಪ್ಪು, ಖಾರ, ಒಗರೆಲ್ಲ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ ತಿಂದಾಗಲೂ ಅಷ್ಟೇ ನೆಲ್ಲಿಕಾಯಿ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಇಂಚ್ ಆಗುವಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ತರಿಯಾಗಿ ಈಗ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಮಿಕ್ಸಿ ಜಾರ್ಗೆ ಇದೇ ರೀತಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಬೇಕಾದಷ್ಟು ಮಸಾಲೆಗಳ್ನ ಹಾಕ್ಕೊಳ್ಳಿ. ನಾನು ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿನೂ ಸಹ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಬೇಕು ಅಂದರೆ ಅರಿಶಿನ ಪುಡಿ ಹಾಕಿ. ನಾನು ಇಲ್ಲಿ ಅರಿಶಿನದ ಗೋಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಂಡಿದ್ದೀನಿ ನೋಡಿ. 1-2 ಇಂಚು ಅರಿಶಿನದ ಗೋಟು ಹಾಕ್ಕೊಂಡಿದ್ದೀನಿ. ಈಗ ಸೀಸನ್ ಆಗಿರೋದ್ರಿಂದ ಹಸಿ ಅರಿಶಿನ ಸಿಗುತ್ತೆ ನೋಡಿ. ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಏನಕ್ಕೆ ಯೂಸ್ ಮಾಡಬೇಕು ಅಂತ ಸರಿಯಾಗಿ ಗೊತ್ತಿರಲ್ಲ, ಸುಮ್ಮನೆ ತೊಗೊಂಬಂದು ಇಟ್ಟಿದ್ದೆ. ಹಾಕಿ ನೋಡಿದೆ, ತುಂಬಾ ಕಲರೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಅದರ ಹಸಿ ವಾಸನೆ ಇರುತ್ತೆ ಅಂದ್ಕೊಂಡಿದ್ದೆ, ಏನೂ ಇಲ್ಲ. ನೀವು ಯೂಸ್ ಮಾಡಿ. ಇವಾಗಂತೂ ಹಸಿ ಶುಂಠಿ ಸೀಸನ್ ಆಗಿರೋದ್ರಿಂದ ಅದನ್ನು ಸಹ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ರುಬ್ಬಿರೋ ಮಸಾಲೆನೆಲ್ಲ ತರಕಾರಿಗೆ ಹಾಕ್ಕೊಂಡು ಈಗೆಲ್ಲನ ಇದ್ರ ಹಸಿ ವಾಸನೆ ಹೋಗೋವರೆಗೂ ನಾವು 1-2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಅದಾದಮೇಲೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರನ್ನು ಸೇರಿಸ್ಕೊಂಡು, ನಿಮಗೆ ಗಟ್ಟಿಯಾಗಿ ಕುರ್ಮ ಬೇಕು ಅಂತಂದರೆ ಗಟ್ಟಿಯಾಗಿ ನೀರು ಹಾಕ್ದಲೇ ಒಂದು ಸ್ವಲ್ಪನೇ ಹಾಕ್ಕೊಂಡು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ತೆಳುಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೇ ನಾನು ಗಟ್ಟಿಯಾಗಿ ಕುರ್ಮಾನ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಮಾತ್ರ ಒಂದು ಸ್ವಲ್ಪ ನೀರು ಥರ ಸಾಂಬಾರು ಥರ ಎಲ್ಲ ಒಬ್ಬೊಬ್ಬರು ಮಾಡ್ತಾರೆ, ಆ ಥರ ಮಾಡ್ಕೊಳ್ಳಿ. ನಾನು ಅಷ್ಟೊಂದು ಮಾಡಿಲ್ಲ, ತುಂಬ ತೆಳುವಾಗೇನು ಮಾಡಿಲ್ಲ. ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗೆಲ್ಲ ಆಗಿದೆ, ಎಲ್ಲ ಐಟಮ್ಗಳ್ನೂ ಹಾಕಿದ್ದಾಗಿದೆ. ಇವಾಗ ಇದನ್ನು ಕೂಗಿಸ್ಕೊಂಡ್ರೆ 1-2 ಸಲ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಅಷ್ಟರೊಳಗಡೆ ಪನ್ನೀರನ್ನ ನಾವು ಹುರಿದಿಟ್ಕೊಳ್ಳೋಣ ನೋಡಿ. ನಾನು ಪನ್ನೀರ್ ಹುರಿಯೋದಕ್ಕೆ ತುಪ್ಪ ತೊಗೊಂಡಿಲ್ಲ, ಇವತ್ತು ಬೆಣ್ಣೆ ತೊಗೊಂಡಿದ್ದೀನಿ. 100 ಗ್ರಾಮ್ ಪನ್ನೀರ್ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ. ನಿಮಗೆ ಯಾವ ದಪ್ಪ ಬೇಕು ಅಂದರೆ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ, ಸಣ್ಣ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 50 ಗ್ರಾಮ್ ಬೆಣ್ಣೆ ಸೇರಿಸ್ಕೊಂಡು ನೋಡಿ, ಬೆಣ್ಣೆ ಇದು 50 ಗ್ರಾಮ್ ಬೆಣ್ಣೆ ಸೇರಿಸ್ಕೊಂಡು ಅದನ್ನು ಹುರಿದಿಟ್ಕೊತಾ ಇದ್ದೀನಿ. ನನಗೆ ತುಪ್ಪ ಕಾಸಿ ಇರಲಿಲ್ಲ, ಅದಕ್ಕಾಗಿ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಇತ್ತು, ಬೇಕು ಅಂದರೆ ತುಪ್ಪದಲ್ಲಿ ಹುರ್ಕೊಳ್ಳಿ. ಸಾಮಾನ್ಯವಾಗಿ ತುಪ್ಪದಲ್ಲಿ ಎಲ್ಲರೂ ಹುರಿಯೋದು, ನಾನು ಬೆಣ್ಣೆಲಿ ಹುರಿದಿಟ್ಕೊತಾ ಇದ್ದೀನಿ. ಬೆಣ್ಣೆಲಿ ಹುರಿಬೇಕು ಅಂದರೆ ಒಂದು ಸ್ವಲ್ಪ
ಸ್ವಲ್ಪ ಬೆಣ್ಣೆನೇ ಕಾಯೋದಕ್ಕೆ ಲೇಟ್ ಆಗುತ್ತಲ್ವ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಾನು ಸುಮಾರಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ದಪ್ಪನೂ ಮಾಡ್ಕೊಂಡಿಲ್ಲ, ಪನ್ನೀರನ್ನ ತುಂಬ ಸಣ್ಣದಾಗೂ ಮಾಡ್ಕೊಂಡಿಲ್ಲ. ಇಷ್ಟು ಹದವಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲರಿಗೂ ಪೀಸ್ಗಳೆಲ್ಲ ಸಿಗ್ತವೆ. ಒಂದು 2-3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಪನ್ನೀರು ಸಹ ರೆಡಿ ಆಗುತ್ತೆ. ಮಸಾಲ ಎಲ್ಲನ ನಾವು ಬೇಯೋದಕ್ಕಿಟ್ಟಿದ್ದೀವಲ್ಲ, ತರಕಾರಿ ಎಲ್ಲ ಬೇಯೋದಕ್ಕಿಟ್ಟಿದ್ದೀವಲ್ಲ, ನೋಡಿ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೆ ಪನ್ನೀರನ್ನ, ಸಾಕಾಗೋದಿಲ್ಲ ಅಂತ ಮತ್ತೆ ಹಾಕ್ಕೊತಾ ಇದ್ದೀನಿ. ಒಂದು 100 ಗ್ರಾಮ್ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಇವಾಗ ಆಗಿದೆ ನೋಡಿ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಕಲರು ಸಹ ಚೇಂಜ್ ಆಗ್ತಾಯಿದೆ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಚೆನ್ನಾಗೆಲ್ಲ ಪನ್ನೀರ್ಗೆಲ್ಲನ ನಾವು ಹಾಕಿರೋ ಬೆಣ್ಣೆ ಎಲ್ಲ ಹಿಡ್ದಿರುತ್ತೆ. ಇವಾಗ ಇದನ್ನು ತೆಗೆದುಬಿಟ್ಟು ನಾವು ಕುರ್ಮ ಮಾಡಿದ್ದೀವಲ್ಲ, ಕುರ್ಮಾಗೆ ಸೇರಿಸ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಸ್ಟೋರೆಂಟು ಮತ್ತು ಹೋಟೆಲ್ಗಳಲ್ಲಿ, ಹಾಗೆ ನಮ್ಮ ಮದುವೆ ಮನೆಯಲ್ಲೆಲ್ಲ ಕುರ್ಮ ತಿಂತೀವಲ್ಲ, ನೋಡಿದ್ದೀರಲ್ಲ ನೀವು, ನೋಡಿರ್ತೀರ ಇಲ್ಲ ಅಂತ ಅಲ್ಲ, ಆ ಥರ ಇರುತ್ತೆ ಟೇಸ್ಟು. ಚೆನ್ನಾಗಿ ರುಚಿಯಾಗಿರುತ್ತೆ. ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ನೋಡಿ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಪನ್ನೀರ್ ಮಟರ್ ಕುರ್ಮ ಜೊತೆಗೆ ನಾನು ರೈನ್ಬೋ ಪೂರಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಕಲರ್ಫುಲ್ ಆಗಿದೆಯಲ್ವ ರೈನ್ಬೋ ಪೂರಿ, ಅದಂತೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಪನ್ನೀರ್ ಮಟರ್ ಕುರ್ಮ ಯಾವ ರೀತಿ ಸಿಂಪಲಾಗಿ ಮಾಡ್ಬೋದು ಮನೆಗಳಲ್ಲಿ ಅಂತಂದ್ಬಿಟ್ಟು ನಾನು ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲನ ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಗೊತ್ತಿರೋಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಯಾವ ರೀತಿ ಈ ವಿಡಿಯೋ ಬಂದಿದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ನಾನು ಯಾವ ಥರ ವಿಡಿಯೋ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅಂತನ್ನೋದು ನನಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗೆ ಹಾಕೋದು ತುಂಬ ಖಾಲಿ ಮಾಡ್ಕೊಂಬರ್ತಾರೆ. ನಾನು ಪಾಲಕ್, ಬೀಟ್ರೋಟ್ ಮತ್ತು ಅರಿಶಿನ ಹಾಕ್ಬಿಟ್ಟು ಪೂರಿನ ಮಾಡಿದ್ದೀನಿ. ಅದು ಯಾವ ರೀತಿ ಪೂರಿ ಮಾಡಿದೆ ಅಂತಂದ್ಬಿಟ್ಟು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು, ಹಾಗೆ ನಿಮ್ಮ ಟೈಮ್ ಇಲ್ಲದ ಟೈಮಲ್ಲಿ ಈ ವಿಡಿಯೋನ ಓಪನ್ ಮಾಡಿಬಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಮ್ಮೆ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.